ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು 20ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಒಂದು ಘಟಕ ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಏನಂತಂದ್ರೆ ಬ್ಲೂ ಪ್ರಿಂಟ್ ಅದ, ಸೊ ಅದನ್ನು ಇಲ್ಲಿ ನೋಡ್ಕೊಳ್ಬೋದು. ಸೊ ಇನ್ನು ಅಧ್ಯಾಯಗಳನ್ನು ತೆಗೆದುಕೊಂಡಾಗ ಸೊ 3 ಅಧ್ಯಾಯಗಳನ್ನು ಕೂಡಿಕೊಂಡು ಸೊ ಒಂದು LBಯ ಒಂದು ಘಟಕ ಪರೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ಮೊದಲೇ ಅಧ್ಯಾಯ ಯಾವುದಂದ್ರೆ ಪಾಶ್ಚಾತ್ಯ ಧರ್ಮಗಳಂತೇಳಿ, ಇನ್ನು ಎರಡನೇದು ಕುಟುಂಬ ಅಂತೇಳಿ, ಮೂರನೇದು ನಮ್ಮ ರಾಜ್ಯ ಕರ್ನಾಟಕ, ಸೊ ಪ್ರಾಕೃತಿಕ ವಿಭಾಗಗಳಂತೇಳಿ. ಸೊ ಯಾವ ಅಧ್ಯಾಯದ ಮೇಲೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು, ಸೊ ಒಂದು ಚಿತ್ರಣವನ್ನು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ ಸೊ ಕೆಳಗಿನ ಒಂದು ಪ್ರಶ್ನೆಗಳಿಗೆ ಏನಂತಂದ್ರೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದ್ದು, ಸೊ ಅದರಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ಏನು ಮಾಡಬೇಕಂದ್ರೆ ಇಲ್ಲಿ ಆರಿಸಿ ಬರೀತಕ್ಕಂಥದ್ದು. ಮೊದಲೇ ಪ್ರಶ್ನೆ, ಈ ಧರ್ಮವು ವೈದಿಕ ವಿಧಿ ಮತ್ತು ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ, ಹಾಸನ, ಸಕಲೇಶಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ ಅಥವಾ ಘಾಟ್ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಓಕೆ, ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಮೂರನೇ ಪ್ರಶ್ನೆ ಏನಿದೆ ಅಂತಂದ್ರೆ ಅವಿಭಕ್ತ ಕುಟುಂಬ ಎಂದರೇನು ಅಂತೇಳಿ. ಅದೇ ರೀತಿ 4ನೇದು, ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರವಾಗಿದೆ ಏಕೆ ಅಂತೇಳಿ ಇಲ್ಲಿ ಕಾರಣವನ್ನು ಕೊಡ್ತಕ್ಕಂಥದ್ದು. ಮುಖ್ಯ ಪ್ರಶ್ನೆ 3ರಲ್ಲಿ ಸೊ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. 5ನೇ ಪ್ರಶ್ನೆ ಏನಂತಂದ್ರೆ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದೀನಿ ಇಲ್ಲಿ. ಇನ್ನು ಅದೇ ರೀತಿ 6ನೇದು, ಸೊ ಉತ್ತರದ ಬಯಲು ಸೀಮೆಯನ್ನು ಬಿಸಿಲ ನಾಡು ಎಂದು ಕರೆಯುತ್ತಾರೆ ಏಕೆ ಅಂತೇಳಿ ಕಾರಣ ಕೊಡ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಬಂದಾಗ ಸೊ 3 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ 7ನೇ ಪ್ರಶ್ನೆ ಏನಂತಂದರೆ ಇಲ್ಲಿ ಯೇಸು ಕ್ರಿಸ್ತನ ಬೋಧನೆಗಳು ಅತ್ಯಂತ ಸರಳವಾಗಿದ್ದವು, ಸ್ಪಷ್ಟೀಕರಿಸಿ ಅಂತ ಹೇಳಿದ. 8ನೇದು, ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣಗಳೇನಂತೇಳಿ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಬಂದಾಗ ಸೊ 4 ಅಂಕದ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. 9ನೇ ಪ್ರಶ್ನೆ ಏನಂತಂದ್ರೆ ಯಹೂದಿ ಧರ್ಮದ 10 ನಿಯಮಗಳು ಅನ್ನು ಪಟ್ಟಿ ಮಾಡಿ ಅಂತ ಹೇಳಿದ. ಸೊ ಇಲ್ಲಿ ನಿಯಮಗಳು ತಂದಾಗ ಕಟ್ಟಳೆಗಳಂತೇಳಿ ಕೂಡ ಕರಿತೀವಿ. ಓಕೆ, ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಬಂದಾಗ ಸೊ ಒಂದು ಕರ್ನಾಟಕದ ನಕ್ಷೆಯನ್ನು ತೆಗಿಬೇಕಾಗ್ತದೆ. ಅಲ್ಲಿ ಆ ಒಂದು ನಕ್ಷೆಯಲ್ಲಿ 2 ಮಾತ್ರ ಇಲ್ಲಿ ಗುರುತಿಸ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 3 ಅದಾವ, ಸೊ 2 ಮಾತ್ರ ಗುರುತಿಸಬೇಕು. ಸೊ ಅದರಲ್ಲಿ ನೋಡೋದಾದ್ರೆ ಕರಾವಳಿ ಮೈದಾನ ಅಂತಕ್ಕಂಥದ್ದಿದೆ, ಮಧುಗಿರಿ ಅಂತಕ್ಕಂಥದ್ದಿದೆ, ಬೆಂಗಳೂರು ಅಂತಕ್ಕಂಥದ್ದಿದೆ. ಸೊ ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಇಲ್ಲಿ ಮಾದರಿ ಉತ್ತರಗಳನ್ನು ಕೂಡ ಏನು ಮಾಡ್ತಾ ಹೋಗೋಣ ಅಂತಂದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆ ಏನಿತ್ತು ಅಂತಂದರೆ ಇಲ್ಲಿ ಈ ಧರ್ಮವು ವೈದಿಕ ವಿಧಿ ಮತ್ತು ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿದೆ ಹೇಗೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ಆ 4 ಆಯ್ಕೆಗಳಲ್ಲಿ ಉತ್ತರ ಯಾವುದಾಗ್ತಿತ್ತಪ್ಪ ಅಂದ್ರೆ ಆಪ್ಷನ್ ಡಿ ಆಗ್ತದೆ, ಪಾರ್ಸಿ ಧರ್ಮ ಅಂತೇಳಿ. ಓಕೆ, ಇನ್ನು 2ನೇ ಪ್ರಶ್ನೆ ಏನು ಕೇಳಿದರು ಅಂತಂದ್ರೆ ಹಾಸನ, ಸಕಲೇಶಪುರ ಮತ್ತು ಬೆಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಯಾವುದು ಅಂತೇಳಿ ಕೇಳಿದ್ರು. ಆ ಒಂದು ಘಾಟ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಆಗ್ತದೆ, ಶಿರಾಡಿ ಘಾಟ್ ಅಂತೇಳಿ. ಓಕೆ, ಇನ್ನು 1 ಅಂಕದ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ 3ನೇ ಒಂದು ಪ್ರಶ್ನೆ ಏನೈತೆ ಅಂತಂದ್ರೆ ಇಲ್ಲಿ ಅವಿಭಕ್ತ ಕುಟುಂಬ ಎಂದರೇನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಇಲ್ಲಿ ಅವಿಭಕ್ತ ಕುಟುಂಬ ಎಂದರೇನು ನೋಡೋಣ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರಿನ ಅಂದ್ರೆ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿದ ಒಂದು ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಏನಂತೇಳಿ ಕರಿತೀವಿ ಅಂದರೆ ಇಲ್ಲಿ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ. ಇನ್ನು 4ನೇ ಪ್ರಶ್ನೆ ಏನಂತೀವಿ ಅಂತಂದ್ರೆ ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರವಾಗಿದೆ ಏಕೆ ಅಂತೇಳಿ. ಸೊ ಏಕೆ ಒಂದು ಕಾರಣ ನೋಡೋದಾದ್ರೆ ತಂಪಾದ ಒಂದು ಹವಾಗುಣವನ್ನು ಹೊಂದಿದ, ಸೊ ಆ ಕಾರಣಕ್ಕಾಗಿ ನಾವು ಕರ್ನಾಟಕದ ಕಾಶ್ಮೀರ ಅಂತೇಳಿ ಅದನ್ನು ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ಅಂತೇಳಿ. ಈ ಲಕ್ಷಣಗಳು ಯಾವ ತಂದಾಗ ಮೊದಲೇ ಲಕ್ಷಣ ಏನಂತಂದರೆ ಕುಟುಂಬ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಸಾರ್ವತ್ರಿಕವಾಗಿರ್ತದೆ. ಇನ್ನು ಸಮಾಜದ ಎಲ್ಲ ಒಂದು ವಸ್ತುಗಳು ಇಲ್ಲೇನಾಗಿರ್ತವೆ ಅಂತಂದ್ರೆ ಕೇಂದ್ರವಾಗಿರ್ತದೆ. ಅದೇ ರೀತಿ ಕುಟುಂಬಗಳಿಂದಲೇ ನೆರೆಹೊರೆ ಅಂತಕ್ಕಂಥದ್ದು ಕಂಡು ಬಂದರೆ ಗ್ರಾಮ ಅಂತಕ್ಕಂಥದ್ದು ಕಂಡು ಬರ್ತದೆ, ಸೊ ನಗರ ಅಂತಕ್ಕಂಥದ್ದು ಕಂಡು ಬರ್ತದೆ. ಸೊ ಹೀಗೆ ಕೊನೆಯದಾಗಿ ರಾಷ್ಟ್ರ ಅಂತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಗ್ತದೆ. ಇನ್ನು ಅದೇ ರೀತಿ ಕುಟುಂಬವು ಸಾಮಾಜಿಕ ಹೊಣೆಗಾರಿಕೆಯನ್ನು ಏನು ಮಾಡ್ತದೆ ಅಂದ್ರೆ ತಿಳಿಸ್ತದೆ. ಸೊ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತೇಳಿ ನೋಡ್ಬೋದು. ಇನ್ನು ಸಮಾಜದ ಸಂಪ್ರದಾಯ, ನೈತಿಕ ನಿಯಮಗಳು, ವರ್ತನೆಗಳನ್ನು ಕೂಡ ಇಲ್ಲಿ ಕುಟುಂಬ ಅಂತಕ್ಕಂಥದ್ದು ನಿಯಂತ್ರಣ ಮಾಡ್ತದೆ. ಸೊ ಇದು ಕೂಡ ಲಕ್ಷಣ ಅಂತೇಳಿ ತೆಗೆದುಕೊಳ್ಬೋದು. ಇನ್ನು ಕುಟುಂಬವು ಸರ್ವವ್ಯಾಪಿ, ಶಾಶ್ವತ ಹಾಗೂ ಪರಂಪರಾಗತ ಒಂದು ಘಟಕ ಅಂತೇಳಿ ನಾವೇನು ಮಾಡ್ಬೋದು ಅಂದ್ರೆ ಬರಿಬೋದು ಇಷ್ಟು ಲಕ್ಷಣಗಳನ್ನು. ಓಕೆ, ಇನ್ನು 6ನೇ ಪ್ರಶ್ನೆ ಏನು ಕೇಳಿದ್ರು ನೋಡ್ರಿ.
ಸೊ ಉತ್ತರದ ಬಯಲು ಸೀಮೆಯನ್ನು ಬಿಸಿಲ ನಾಡು ಎಂದು ಕರೆಯುತ್ತಾರೆ ಏಕೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ ಉತ್ತರದ ಬಯಲು ಸೀಮೆ ಅಂತಕ್ಕಂಥದ್ದು ಕೆಲವು ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲಿ ಏನಪ್ಪ ಅಂದರೆ ಅಧಿಕ ಉಷ್ಣಾಂಶವಿರುತ್ತದೆ, ಇದೊಂದು ಕಾರಣವನ್ನು ಕೊಡ್ಬೋದು. ಹಾಗಾಗಿ ಈ ಒಂದು ಪ್ರದೇಶವನ್ನು ಏನಂತೇಳಿ ಕರಿತೀವಿ ಅಂದರೆ ಇಲ್ಲಿ ಬಿಸಿಲು ನಾಡು ಅಂಥೇಳಿ ಕರಿತೀವಿ. ಸೊ ಇಷ್ಟೇ ಸಿಂಪಲ್. ಸೊ ಏನಂತಂದರೆ ಇಲ್ಲಿ ಬಯಲು ಸೀಮೆ ಕೆಲವು ಜಿಲ್ಲೆಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಅಧಿಕವಾಗಿರ್ತಕ್ಕಂಥ ಉಷ್ಣಾಂಶ ಇರ್ತದೆ, ಆ ಕಾರಣಕ್ಕಾಗಿ ಬಿಸಿಲು ನಾಡು ಅಂತೇಳಿ ಕರಿತೀವಿ. ಓಕೆ, ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ಸೊ 3 ಅಂಕದ ಪ್ರಶ್ನೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೊ ಅದರಲ್ಲಿ 7ನೇ ಪ್ರಶ್ನೆ, ಯೇಸು ಕ್ರಿಸ್ತರ ಬೋಧನೆಗಳು ಅತ್ಯಂತ ಸರಳವಾಗಿದ್ದವು, ಸ್ಪಷ್ಟೀಕರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿರ್ತಿದ್ದೆ. ಅಲ್ಲಿ ನೋಡ್ತಾ ಹೋಗೋದಾದ್ರೆ ಉತ್ತರವನ್ನು, ಸೊ ದೇವರು ಒಬ್ಬನೇ ಅಂತಕ್ಕಂಥದ್ದು ಅದೇ. ಆಮೇಲೆ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಅಂತಕ್ಕಂಥದ್ದು. ಸೊ ಒಂದು ಏನಂತಂದ್ರೆ ಬೋಧನೆ. ಅದೇ ರೀತಿ ಪ್ರತಿಯೊಬ್ಬರಲ್ಲಿ ಸಹೋದರತ್ವದ ಒಂದು ಭಾವನೆ ಇರಬೇಕಂತೇಳಿ ಒಂದು ಬೋಧನೆಯನ್ನು ಮಾಡ್ತಾರೆ. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರು ಏನು ಮಾಡ್ತಾನೆ, ದೇವರನ್ನು ಪ್ರೀತಿಸಿದಂತೆ ಅಂತೇಳಿ ಸೊ ಒಂದು ಬೋಧನೆಯನ್ನು ತಿಳಿಸ್ತಾರೆ. ಸೊ ಪರರಿಂದ ಯಾವುದನ್ನು ಕೂಡ ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಮಾನವನ ಸೇವೆಯು ದೇವರ ಸೇವೆಗೆ ಸಮನಾದದ್ದು ಅಂತೇಳಿ ಇಲ್ಲಿ ಒಂದು ಬೋಧನೆಯನ್ನು ಹೇಳ್ತಾರೆ. ಇನ್ನು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟರೆ ಸೊ ಅದಕ್ಕೆ ಏನಂತಂದ್ರೆ ದೇವರಿಂದ ಕ್ಷಮಾಪಣೆ ಇದೆ ಅಂಥೇಳಿ ಇಷ್ಟೊಂದು ಮಹತ್ವದಾಗಿರ್ತಕ್ಕಂಥ ಒಂದು ಬೋಧನೆಯನ್ನು ಕೊಡ್ತಾರೆ. ಇನ್ನು ನಿನ್ನ ಶತ್ರುವನ್ನು ನಿನ್ನಂತೆ ಪ್ರೀತಿಸು ಅಂತೇಳಿ ಹೇಳ್ತಾರೆ. ಸೊ ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಅಂತೇಳಿ ಸೊ ಇಷ್ಟೊಂದು ಏನಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಬೋಧನೆಗಳನ್ನು ಯೇಸು ಕ್ರಿಸ್ತರು ಕೊಡ್ತಾರೆ. ಓಕೆ, ಇನ್ನು 8ನೇ ಪ್ರಶ್ನೆ ನೋಡೋದಾದ್ರೆ, ಸೊ ಆಧುನಿಕ ಒಂದು ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣಗಳೇನಂತೇಳಿ. ಸೊ ಇಲ್ಲಿ ಸಾಕಷ್ಟು ಕಾರಣಗಳನ್ನು ನೋಡ್ಬೋದು. ಮೊದಲನೇದಾಗಿ ವೈಯಕ್ತಿಕತೆ ಅಂತಕ್ಕಂಥದ್ದು ಒಂದು ಹೆಚ್ಚಾಗಿ ಕಂಡುಬರ್ತದೆ, ಆ ಕಾರಣಕ್ಕಾಗಿ ಆಧುನಿಕ ಒಂದು ಕಾಲದಲ್ಲಿ ವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಜಾಸ್ತಿಯಾಗಿ ಕಂಡುಬರ್ತಾವೆ. ಇನ್ನೂ ಅನೇಕ ಕಾರಣಗಳನ್ನು ನೋಡ್ತೀವಿ ಇಲ್ಲಿ. ಸೊ ಅದರೊಳಗೆ ವೈಯಕ್ತಿಕ ಸುಖ ಅಂತಕ್ಕಂಥದ್ದು, ಸೊ ಇದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ. ಸ್ವಯಂ ತೃಪ್ತಿ ಇರುವುದರಿಂದ, ಇನ್ನು ಆಸ್ತಿ ಹಕ್ಕು ಇರುವುದರಿಂದ ಇಲ್ಲಿ ಕುಟುಂಬಗಳು ಜಾಸ್ತಿ ಆಗಕ್ಕತ್ತಾವ. ಇನ್ನು ಸಾಮಾಜಿಕವಾಗಿರ್ತಕ್ಕಂಥ ಮೌಲ್ಯಗಳು ಬದಲಾವಣೆಗೊಳ್ತಾ ಇದ್ದಾವೆ. ಇನ್ನು ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆಗಳಿಂದಲೂ ಕೂಡ ಏನಾಗ್ತದೆ ಅಂದ್ರೆ ಈ ಒಂದು ಕುಟುಂಬಗಳು ಜಾಸ್ತಿ ಆಗ್ತಾನೆ ಬರ್ತಾ ಇದ್ದಾವೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದ್ರೆ ತಂತ್ರಜ್ಞಾನದ ಒಂದು ಅಭಿವೃದ್ಧಿ, ಆಮೇಲೆ ವಿಜ್ಞಾನ ಕ್ಷೇತ್ರದಲ್ಲಿ ಬದಲಾವಣೆ. ಸೊ ಇಷ್ಟೇನಂತಂದ್ರೆ ಇಲ್ಲಿ ಈ ಒಂದು ಕುಟುಂಬಗಳು ಜಾಸ್ತಿ ಆಗಕ್ಕೆ ಕಾರಣ ಅಂತೇಳಿ ನೋಡ್ಬೋದು. ಇನ್ನು ಮೇನ್ ರೀಸನ್ ಏನಂತಂದರೆ ಕೈಗಾರೀಕರಣ ಅಂತಕ್ಕಂಥದ್ದು ನೋಡ್ಬೋದು. ಅದೇ ರೀತಿ ನಗರೀಕರಣ ಇರ್ಬೋದು. ಆಮೇಲೆ ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳು ಕೂಡ ಇಲ್ಲಿ ನೋಡ್ತೀವಿ. ಇನ್ನು ಧಾರ್ಮಿಕ ಪ್ರಭಾವದ ಒಂದು ಕುಗ್ಗುವಿಕೆ ಅಂತೇಳಿ ನೋಡ್ತೀವಿ. ಅದೇ ರೀತಿ ಲೌಕಿಕ ಮನೋಭಾವದ ಒಂದು ವ್ಯಾಪಕ ಪ್ರಸಾರ ಆಗಿರ್ಬೋದು. ಇನ್ನೊಂದು ಮುಖ್ಯವಾಗಿ ಲಾಸ್ಟ್ ಏನಂತಂದ್ರೆ ಸ್ತ್ರೀ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಸೊ ಇಷ್ಟೆಲ್ಲ ಕಾರಣಗಳಿಂದ ಏನಾಗ್ತಾಯಿದೆ ಅಂತಂದ್ರೆ ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಬರ್ತಾ ಇದ್ದಾವೆ. ಇನ್ನು ಅದೇ ರೀತಿ ಏನಂತಂದ್ರೆ ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ಸೊ 4 ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದು ಯಾವುದಂತಂದ್ರೆ 9ನೇ ಪ್ರಶ್ನೆ. ಸೊ ಇಲ್ಲಿ ಯಹೂದಿ ಧರ್ಮದ 10 ನಿಯಮಗಳನ್ನು ಪಟ್ಟಿ ಮಾಡಿರಿ ಅಂತೇಳಿ. ಸೊ 10 ನಿಯಮಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇದು ಯಾವೇ ಹೊರತುಪಡಿಸಿ ಬೇರೆ ದೇವರಿಲ್ಲ ಅಂತೇಳಿ ನೋಡ್ಬೋದು. ವಿಗ್ರಹಗಳನ್ನು ಪೂಜೆ ಮಾಡಬೇಡಿ ಅಂತೇಳಿ ಇರತಕ್ಕಂಥದ್ದಿದೆ. ದೇವರ ಹೆಸರಿಗೆ ಕಳಂಕ ತರಬೇಡಿ ಅಂತೇಳಿ ಒಂದು ನಿಯಮ ಇದೆ. ಅದೇ ರೀತಿ ಸಬ್ಬತ್ ದಿನವನ್ನು ಪವಿತ್ರ ಅಂತೇಳಿ ಕಾಣಬೇಕಾಗ್ತದೆ. ಸೊ ನಿಮ್ಮ ತಂದೆ ತಾಯಿರನ್ನ ಏನು ಮಾಡಬೇಕು, ಗೌರವಿಸಬೇಕು. ವ್ಯಭಿಚಾರ ಸಲ್ಲದು ಅಂತೇಳಿದ, ಕೊಲೆ ಮಾಡಬೇಡಿ ಅಂತೇಳಿದ, ಇನ್ನು ಅದೇ ರೀತಿ ಕದಿಯಬೇಡಿ ಅಂತೇಳಿದ, ಅಥವಾ ಕಳ್ಳತನ ಮಾಡಬಾರ್ದು, ಇನ್ನು ಸುಳ್ಳು ಹೇಳಬೇಡಿ ಅಂತೇಳಿದ, ಅಸೂಯೆ ಪಡಬಾರ್ದು ಅಂತೇಳಿದ. ಸೊ ಇಷ್ಟೇನಂತಂದ್ರೆ 10 ನಿಯಮಗಳು ಇಲ್ಲಿ ಯಹೂದಿ ಧರ್ಮದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳಿವೆ. ಇನ್ನು ಕೊನೆಯ ಪ್ರಶ್ನೆ ಇತ್ತು, ಅದು ಯಾವುದಂದ್ರೆ ಕರ್ನಾಟಕ ನಕ್ಷೆಯನ್ನು ಬರೆದು ಒಂದು 2 ಪ್ಲೇಸ್ಗಳನ್ನು ಏನು ಮಾಡಬೇಕು, ಗುರುತಿಸಬೇಕಾಗಿತ್ತು. ಅದರೊಳಗೆ ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲೇದೇನು ಕೊಟ್ಟಿರುತ್ತಂದ್ರೆ ಕರಾವಳಿ ಮೈದಾನ ಅಂತೇಳಿ. ಸೊ ಇಲ್ಲಿ ನೋಡ್ರಿ. ಸೊ ಈ ಒಂದು ಭಾಗ ಏನದಲ್ಲ, ಇದು ಏನಂತಂದ್ರೆ ಕರಾವಳಿ ಭಾಗ ಅಂತೇಳಿ ನೋಡ್ಬೋದು. ಸೊ ಇದೆಲ್ಲ ಭಾಗ. ಓಕೆ, ಇನ್ನು 2ನೇದು ಯಾವುದಿತ್ತಂದ್ರೆ ಮಧುಗಿರಿ ಅಂತಕ್ಕಂಥದ್ದು ಇತ್ತು. ಓಕೆ, ಚಿತ್ರದುರ್ಗ ಒಂದು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇನ್ನು ಅದೇ ರೀತಿ ಇನ್ನೊಂದು ಯಾವುದಂತಂದ್ರೆ ಬೆಂಗಳೂರು ಅಂಥೇಳಿ ಇಲ್ಲಿ ನೋಡ್ಬೋದು. ಓಕೆ, ಇದಿಷ್ಟು ಏನಂತಂದ್ರೆ 9ನೇ ತರಗತಿ ಸೊ ಪಾಠ ಆಧಾರಿತ ಒಂದು ಮೂಲ್ಯಾಂಕನ ಘಟಕ ಪರೀಕ್ಷೆ. ಸೊ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.